ಸ್ಟ್ರೈಕ್. ಶ್ರೀಲಂಕಾದ ಬೃಹತ್ ಹಡಗು ಕಟ್ಟೆ ಭಾರತದ ವಶ. ನಮಸ್ಕಾರ ವೀಕ್ಷಕರೇ. ಹಿಂದೂ ಮಹಾಸಾಗರ ಅಂದರೆ ಅದು ಭಾರತದ ಭದ್ರತೆಯ ದೃಷ್ಟಿಯಿಂದ ಅತಿ ಸೂಕ್ಷ್ಮವಾದಂತಹ ಪ್ರದೇಶ. ಈ ಜಾಗದ ಮೇಲೆ ಚೀನಾ ಯಾವಾಗಲೂ ಹದ್ದಿನ ಕಣ್ಣನ್ನು ಇಟ್ಟಿರುತ್ತೆ ಅನ್ನೋದು ನಿಮಗೂ ಗೊತ್ತೇ ಇದೆ. ಈಗಾಗಲೇ ಶ್ರೀಲಂಕಾದ ಹಂಬಂತೋಟ ಬಂದರನ್ನು ಚೀನಾ ಬರೋಬ್ಬರಿ 99 ವರ್ಷಗಳ ಕಾಲ ಲೀಸ್ಗೆ ಪಡೆದು ಭಾರತಕ್ಕೆ ಉರುಳು ಹಾಕೋಕ್ಕೆ ಸ್ಕೆಚನ್ನು ಹಾಕಿತ್ತು. ಆದರೆ ಈಗ ಅದೇ ಲಂಕಾ ನೆಲದಲ್ಲಿ ಚೀನಾಗೆ ಚಳಿ ಬಿಡಿಸುವಂತಹ ಮಾಸ್ಟರ್ ಸ್ಟ್ರೋಕನ್ನು ಭಾರತ ಮಾಡಿದೆ. ಶ್ರೀಲಂಕಾದ ಅತಿ ದೊಡ್ಡ ಹಡಗು ನಿರ್ಮಾಣ ಕೇಂದ್ರ ಕೊಲಂಬೋ ಡಾಕ್ ಯಾರ್ಡ್ ಅನ್ನು ಭಾರತ ಈಗ ಸಂಪೂರ್ಣವಾಗಿ ತನ್ನ ಕಂಟ್ರೋಲಿಗೆ ತೆಗೆದುಕೊಂಡಿದೆ. ಕೇವಲ 249.5 ಕೋಟಿ ರೂಪಾಯಿನ ಈ ಒಂದೇ ಒಂದು ಡೀಲ್ ಈಗ ಬೀಜಿಂಗಿಗೆ ಅಕ್ಷರಶಃ ನಡುಕವನ್ನು ಹುಟ್ಟಿಸಿದೆ. ಹಾಗಾದರೆ ಭಾರತದ ಮಜಂಗಾಂವ್ ಡಾಕ್ ಮಾಡಿರೋ ಈ ಐತಿಹಾಸಿಕ ಒಪ್ಪಂದದ ಹಿಂದಿರೋ ಆ ಮಾಸ್ಟರ್ ಪ್ಲಾನ್ ಏನು? ಭಾರತ ಹೇಗೆ ಈ ಡೀಲನ್ನು ಮಾಡಿತು? ಇದರಿಂದ ಚೀನಾಗೆ ಆಗುವಂತಹ ಡ್ಯಾಮೇಜ್ ಏನು? ಈ ಡೀಲ್ನಿಂದ ಭಾರತಕ್ಕೆ ಆಗುವ ಲಾಭ ಎಷ್ಟು? ಕಂಪ್ಲೀಟ್ ಮಾಹಿತಿ ಇಲ್ಲಿದೆ. ಎಸ್ ವೀಕ್ಷಕರೇ, ಈ ಕೊಲಂಬೋ ಡಾಕ್ ಯಾರ್ಡ್ ಅಥವಾ CDPLC ಇದೆಯಲ್ಲ, ಇದು ಬರೀ ಒಂದು ಹಡಗು ಕಟ್ಟೆಯಲ್ಲ, ಇದೊಂದು ಸ್ಟ್ರಾಟಜಿಕ್ ಗೋಲ್ಡ್ ಮೈನ್. ಮೊದಲು ಈ ಡಾಕ್ ಯಾರ್ಡ್ ವಿಶೇಷತೆ ಏನು, ಅದರ ತಾಕತ್ ಏನು ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಇದು ಶ್ರೀಲಂಕಾದ ಅತಿ ದೊಡ್ಡ ಹಡಗು ಕಟ್ಟೆ, ಹಡಗು ಕಟ್ಟುವಂತಹ ಕೇಂದ್ರ. ಇಲ್ಲಿ ವರ್ಷಕ್ಕೆ ಬರೋಬ್ಬರಿ 200ಕ್ಕೂ ಅಧಿಕ ಹಡಗುಗಳ ರಿಪೇರಿ ಮತ್ತು ನಿರ್ವಹಣೆ ನಡೆಯುತ್ತೆ. 1.25 ಲಕ್ಷ ಟನ್ ತೂಕದ ದೈತ್ಯ ಹಡಗನ್ನು ಕೂಡ ಇಲ್ಲಿ ಹ್ಯಾಂಡಲ್ ಮಾಡೋಕೆ ಇಲ್ಲಿ 4 ಬೃಹತ್ ಡ್ರೈ ಡಾಕ್ಗಳು ಇವೆ. ಈ ಡ್ರೈ ಡಾಕ್ ಅಂದರೆ ಹಡಗನ್ನು ಒಣ ನೆಲದ ಮೇಲೆ ನಿಲ್ಲಿಸಿ ರಿಪೇರಿ ಮಾಡುವಂತಹ ತಂತ್ರಜ್ಞಾನ. ಇಷ್ಟೊಂದು ಸಾಮರ್ಥ್ಯ ಇರೋ ಈ ಬೃಹತ್ ಕೇಂದ್ರವನ್ನು ಭಾರತ ತನ್ನದಾಗಿಸಿಕೊಂಡಿದ್ದು ಹೇಗೆ ಅಂದರೆ ಅದೊಂದು ರೋಚಕ ಕತೆ. ಕಳೆದ 30 ವರ್ಷಗಳಿಂದ ಇದು ಜಪಾನಿನ ಕಂಪನಿಯ ಕೈಯಲ್ಲಿ ಇತ್ತು. ಆದರೆ 2022ರಲ್ಲಿ ಲಂಕಾ ಆರ್ಥಿಕವಾಗಿ ದಿವಾಳಿ ಆದಾಗ ಈ ಡಾಕ್ ಯಾರ್ಡ್ ಭಾರಿ ನಷ್ಟವನ್ನು ಅನುಭವಿಸಿತು. ಆಗ ಜಪಾನ್ ಕಂಪನಿ ಕೈ ಚೆಲ್ಲಿ ಹೊರಬಂದಾಗ ಭಾರತದ ಮಜಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಎಂಟ್ರಿ ಕೊಟ್ಟು ಕೇವಲ 249 ಕೋಟಿ ರೂಪಾಯಿಗೆ ಇದರ 51% ಮಾಲೀಕತ್ವವನ್ನು ಪರ್ಚೇಸ್ ಮಾಡಿದೆ. ಇದು ಭಾರತದ ರಕ್ಷಣಾ ಇಲಾಖೆಯ ಇತಿಹಾಸದಲ್ಲೇ ಅತ್ಯಂತ ಕಡಿಮೆ ಬೆಲೆಗೆ ಸಿಕ್ಕ ಅತಿ ದೊಡ್ಡ ಆಸ್ತಿ ಅಂತ ಹೇಳಲಾಗ್ತಿದೆ. ಭಾರತ ಲಂಕಾ ಹಡಗು ಕಟ್ಟೆ ಖರೀದಿ ಮಾಡಿದ್ಯಾಕೆ? ನೋಡಿ ವೀಕ್ಷಕರೇ, ಭಾರತಕ್ಕೆ ಮುಂಬೈ, ಕೊಚ್ಚಿ, ಗೋವಾದಲ್ಲಿ ಹಡಗು ಕಟ್ಟೆಗಳು ಇದ್ದರೂ ಕೂಡ ಕೊಲಂಬೋವನ್ನೇ ಯಾಕೆ ಆರಿಸಿಕೊಂಡಿತ್ತು ಅನ್ನೋದು ಇಲ್ಲಿ ಯಕ್ಷ ಪ್ರಶ್ನೆ. ಲಂಕಾದ ಕರಾವಳಿಯಿಂದ ಕೇವಲ 10 ಮೈಲಿ ದೂರದಲ್ಲೇ ಈಸ್ಟ್ ವೆಸ್ಟ್ ಶಿಪ್ಪಿಂಗ್ ಲೇನ್ ಹಾದು ಹೋಗಿದೆ. ಯುರೋಪ್, ಆಫ್ರಿಕಾ ಮತ್ತು ಏಷ್ಯಾ ನಡುವೆ ನಡೆಯುವಂತಹ ಜಾಗತಿಕ ವ್ಯಾಪಾರದ 60% ಹಡಗುಗಳು ಇದೇ ದಾರಿಯಲ್ಲಿ ಹೋಗಬೇಕು. ವರ್ಷಕ್ಕೆ ಸುಮಾರು 1 ಲಕ್ಷ ಹಡಗುಗಳು ಓಡಾಡುವಂತಹ ಈ ಮಾರ್ಗದಲ್ಲಿ ಭಾರತಕ್ಕೆ ಒಂದು ಬೇಸ್ ಬೇಕಾಗಿತ್ತು. ಇದುವರೆಗೆ ನಮ್ಮ ಹಡಗುಗಳು ರಿಪೇರಿಗೆ ಸಿಂಗಾಪುರಕ್ಕೋ ಅಥವಾ ದುಬೈಗೆ ಹೋಗಬೇಕಾಗಿತ್ತು. ಅದಕ್ಕೆ 5-6 ದಿನ ಬೇಕಾಗಿತ್ತು. ಆದರೆ ಈಗ ಕೊಚ್ಚಿಯಿಂದ ಕೊಲಂಬೋಗೆ ಕೇವಲ 1 ದಿನದಲ್ಲಿ ನಾವು ರೀಚ್ ಆಗಬಹುದು. ಅಂದರೆ ಪ್ರತಿ ಹಡಗಿನ ಸಂಚಾರದಲ್ಲಿ ನಮಗೆ 5 ದಿನಗಳ ಸಮಯ ಮತ್ತು ಕೋಟ್ಯಾಂತರ ರೂಪಾಯಿ ಇಂಧನ ಉಳಿತಾಯ ಆಗಲಿದೆ. ಭಾರತ ಈಗ ಆಯಕಟ್ಟಿನ ಜಾಗದಲ್ಲಿ ಕೂತು ಇಡೀ ಹಿಂದೂ ಮಹಾಸಾಗರದ ಟ್ರಾಫಿಕ್ ಮೇಲೆ ಕಣ್ಣಿಡಲು ಈಗ ಸಾಧ್ಯವಾಗಿದೆ. ಚೀನಾಗೆ ಚೆಕ್ಮೇಟ್, ಸೈಲೆಂಟ್ ಆಗಿ ಜಾಗ ವಶ. ಸ್ಪೈ ಹಡಗುಗಳಿಗೆ ಇನ್ಮುಂದೆ ನಡುಕ ಗ್ಯಾರಂಟಿ. ಅಸಲಿಗೆ ಚೀನಾ ಕಳೆದ ಕೆಲವು ವರ್ಷಗಳಿಂದ ಲಂಕಾದ ಹಂಬಂತೋಟ ಬಂದರ್ನಲ್ಲಿ ತನ್ನ ಸ್ಪೈ ಹಡಗುಗಳನ್ನು ತಂದು ನಿಲ್ಲಿಸ್ತಾ ಇದೆ. ಯುವಾನ್ ವಾಂಗ್ 5ನಂತಹ ಚೀನಾದ ಬೇಹುಗಾರಿಕಾ ಹಡಗುಗಳು ಭಾರತದ ಕ್ಷಿಪಣಿ ಉಡಾವಣೆ ಮತ್ತು ಸ್ಯಾಟಲೈಟ್ಗಳನ್ನು ಟ್ರ್ಯಾಕ್ ಮಾಡ್ತಾ ಇದ್ವು. ಚೀನಾ ಭಾರತದ ಸುತ್ತಲೂ ಬಂದರುಗಳನ್ನು ವಶಕ್ಕೆ ಪಡೆದು ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅಂದರೆ ಮುತ್ತಿನ ಹಾರ ಎಂಬ ಉರುಳು ಹಾಕೋಕೆ ಪ್ರಯತ್ನಿಸ್ತಾ ಇತ್ತು. ಆದರೆ ಈಗ ಭಾರತ ಅದೇ ಹಾರಕ್ಕೆ ತನ್ನದೊಂದು ವಜ್ರದ ಪೆಂಡೆಂಟ್ ಅನ್ನು ಜೋಡಿಸಿದೆ. ಹಂಬಂತೋಟಕ್ಕಿಂತ 18% ಹೆಚ್ಚು ಟ್ರಾಫಿಕ್ ಇರೋ ಕೊಲಂಬೋದಲ್ಲಿ ಈಗ ಭಾರತ ಮಾಲೀಕನಾಗಿ ಕೂತಿದೆ. ಇನ್ಮುಂದೆ ಚೀನಾದ ಯಾವುದೇ ಹಡಗು ಈ ಮಾರ್ಗದಲ್ಲಿ ಬಂದರೆ ಅದು ಭಾರತದ ಕಣ್ಣಿಗೆ ಬೀಳದೆ ಹೋಗಲು ಸಾಧ್ಯವೇ ಇಲ್ಲ. ಹಡಗಿನ ಸ್ಪೀಡ್ ಏನು, ಅದರ ಒಳಗೆ ಏನಿದೆ ಎಂಬ ಪ್ರತಿಯೊಂದು ಡೇಟಾ ಈಗ ಭಾರತಕ್ಕೆ ಲೀಗಲ್ ಆಗಿ ಸಿಗಲಿದೆ. ಇದು ಚೀನಾದ ಗುಪ್ತಚರ ಇಲಾಖೆಗೆ ಬಿದ್ದಿರುವಂತಹ ಅತಿ ದೊಡ್ಡ ಪೆಟ್ಟು. ಪ್ರತಿ ವರ್ಷ ಭಾರತಕ್ಕೆ 600 ಕೋಟಿ ಉಳಿತಾಯ. ವಿದೇಶಿ ಡಾಕ್ ಯಾರ್ಡ್ಗಳ ಹಂಗು ಇರಲ್ಲ.
ಆರ್ಥಿಕ ಲಾಭದ ವಿಚಾರಕ್ಕೆ ಬಂದರೆ ಈ ಡೀಲ್ ಭಾರತಕ್ಕೆ ಒಂದು ಕುಬೇರನ ಖಜಾನೆ ಸಿಕ್ಕಂತೆ. ಭಾರತದ ಶೇಕಡ 30ರಷ್ಟು ವಾಣಿಜ್ಯ ಹಡಗುಗಳು ರಿಪೇರಿಗಾಗಿ ಸಿಂಗಾಪುರ ಮತ್ತು ದುಬೈಗೆ ಹೋಗ್ತಾ ಇವೆ. ಇದರಿಂದ ಪ್ರತಿ ವರ್ಷ 600 ಕೋಟಿ ರೂಪಾಯಿ ವಿದೇಶಕ್ಕೆ ಹರಿದು ಹೋಗ್ತಾ ಇತ್ತು. ಈಗ ಈ ಹಣ ಭಾರತದ ಮಜಗಾಂವ್ ಡಾಕ್ ಕೈಗೆ ಸೇರಲಿದೆ. ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮತ್ತು ಡ್ರೆಡ್ಜಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಹಡಗುಗಳು ಇನ್ಮುಂದೆ ಕೊಲಂಬೋಗೆ ಹೋಗಲಿವೆ. ಅಷ್ಟೇ ಅಲ್ಲ, ಕೊಲಂಬೋ ಡಾಕ್ ಯಾರ್ಡ್ ಫ್ರಾನ್ಸ್, ನಾರ್ವೆ ಮತ್ತು ಜಪಾನ್ನಂತಹ 25 ದೇಶಗಳಿಗೆ ಹಡಗುಗಳನ್ನು ಕಟ್ಕೊಳ್ತಾ ಇದೆ. ಈ ಎಲ್ಲ ಅಂತಾರಾಷ್ಟ್ರೀಯ ಆರ್ಡರ್ಗಳು ಈಗ ಭಾರತದ ಅಕೌಂಟ್ಗೆ ಜಮೆಯಾಗಲಿವೆ. ಕೇವಲ 250 ಕೋಟಿ ಇನ್ವೆಸ್ಟ್ ಮಾಡಿ ವರ್ಷಕ್ಕೆ 1000 ಕೋಟಿ ಸಂಪಾದಿಸುವಂತಹ ಅದ್ಭುತ ಬಿಸಿನೆಸ್ ಪ್ಲಾನ್ ಇದಾಗಿದೆ. ಯುದ್ಧದ ಸಮಯದಲ್ಲಿ ಭಾರತಕ್ಕೆ ನಿರ್ಣಾಯಕ ಲಾಭ. ಎಮರ್ಜೆನ್ಸಿ ರಿಪೇರಿ ಇನ್ಮುಂದೆ ಸ್ಥಳದಲ್ಲೇ ಸಾಧ್ಯ. ಒಂದು ವೇಳೆ ಸಮುದ್ರದಲ್ಲಿ ಯುದ್ಧ ಅಥವಾ ತುರ್ತು ಪರಿಸ್ಥಿತಿ ನಿರ್ಮಾಣವಾದರೆ ನಮ್ಮ ಯುದ್ಧ ನೌಕೆಗಳಿಗೆ ಸಣ್ಣ ಪುಟ್ಟ ಹಾನಿಯಾದರೂ ಕೂಡ ಅದನ್ನು ರಿಪೇರಿ ಮಾಡಲು ಭಾರತಕ್ಕೆ ವಾಪಸ್ ತರುವ ಅಗತ್ಯವಿಲ್ಲ. ಕೊಲಂಬೋದಲ್ಲೇ ನಮ್ಮದೇ ಡಾಕ್ ಯಾರ್ಡ್ ಇರುವುದರಿಂದ ಯುದ್ಧದ ಸಮಯದಲ್ಲಿ ಸೈನಿಕರಿಗೆ ಮತ್ತು ನೌಕೆಗಳಿಗೆ ಬೇಕಾದ ತಾಂತ್ರಿಕ ನೆರವನ್ನು ತಕ್ಷಣವೇ ನೀಡಬಹುದು. ವಾರ್ ಟೈಮ್ನಲ್ಲಿ ಉಳಿಯುವಂತಹ ಪ್ರತಿಯೊಂದು ನಿಮಿಷವೂ ಗೆಲುವು ಮತ್ತು ಸೋಲಿನ ಅಂತರವನ್ನು ನಿರ್ಧರಿಸುತ್ತೆ. ಮಜಗಾಂವ್ ಡಾಕ್ ಇದುವರೆಗೆ ಕೇವಲ ಭಾರತದ ನೇವಿಗಾಗಿ ಕೆಲಸವನ್ನು ಮಾಡ್ತಾ ಇತ್ತು. ಆದರೆ ಈಗ ಈ ಡೀಲ್ ಮೂಲಕ ಜಾಗತಿಕ ಮಾರುಕಟ್ಟೆಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದೆ. ಭಾರತದ ಸರ್ಕಾರಿ ಕಂಪನಿಯೊಂದು ವಿದೇಶಿ ನೆಲದಲ್ಲಿ ಇಷ್ಟು ದೊಡ್ಡ ಹಡಗು ಕಟ್ಟೆಯನ್ನು ಸಂಪೂರ್ಣವಾಗಿ ತನ್ನ ಮಾಲೀಕತ್ವಕ್ಕೆ ಪಡೆದಿರುವುದು ಇದೇ ಮೊದಲು. ಮ್ಯಾರಿಟೈಮ್ ಅಮೃತ್ ಕಾಲ್ 2047ರ ಗುರಿ. ಭಾರತಕ್ಕೆ 2047ರ ಹೊತ್ತಿಗೆ ಮ್ಯಾರಿಟೈಮ್ ಅಮೃತ್ ಕಾಲ್ ಎಂಬ ದೊಡ್ಡ ಕನಸಿದೆ. ಅಂದರೆ ಭಾರತವನ್ನು ವಿಶ್ವದ ನಂಬರ್ 1 ಕಡಲ ಶಕ್ತಿಯನ್ನಾಗಿ ಮಾಡುವುದು. ಈ ಕನಸಿಗೆ ಕೊಲಂಬೋ ಡಾಕ್ ಯಾರ್ಡ್ ಒಂದು ಭದ್ರ ಅಡಿಪಾಯ ಹಾಕಿದೆ. ಶ್ರೀಲಂಕಾ ಕಷ್ಟದಲ್ಲಿದ್ದಾಗ ಚೀನಾ ಕೈಕೊಟ್ಟರೆ ಭಾರತ 30,000 ಕೋಟಿ ರೂಪಾಯಿ ಸಹಾಯವನ್ನು ಮಾಡಿ ಲಂಕಾವನ್ನು ಬದುಕಿಸಿತ್ತು. ಈಗ ಅದೇ ವಿಶ್ವಾಸದ ಮೇಲೆ ಲಂಕಾ ತನ್ನ ಪ್ರಮುಖ ಆಸ್ತಿಯನ್ನು ಭಾರತಕ್ಕೆ ವಹಿಸಿಕೊಟ್ಟಿದೆ. ಇದು ನೇಬರ್ಹುಡ್ ಫಸ್ಟ್ ಪಾಲಿಸಿಯ ಯಶಸ್ಸು ಅಂತಾನೆ ಹೇಳ್ಬೋದು. ಇದರಿಂದ ಇಡೀ ಹಿಂದೂ ಮಹಾಸಾಗರದಲ್ಲಿ ಚೀನಾದ ಪ್ರಭಾವ ಕುಗ್ಗಲಿದೆ ಮತ್ತು ಭಾರತದ ಬಾವುಟ ಹಾರಾಡಲಿದೆ. ಭಾರತದ ಮುಂದಿರುವ ಸವಾಲುಗಳೇನು? ಸಹಜವಾಗಿ ಇಷ್ಟು ದೊಡ್ಡ ಡೀಲ್ ಆದಮೇಲೆ ಸವಾಲುಗಳು ಎದ್ದೇ ಇರುತ್ತೆ. ಕೊಲಂಬೋ ಡಾಕ್ ಯಾರ್ಡ್ ಕಳೆದ ವರ್ಷ ಅಂದರೆ 2023ರಲ್ಲಿ ಭಾರಿ ನಷ್ಟವನ್ನು ಅನುಭವಿಸಿತ್ತು. ಈಗ ಆ ನಷ್ಟದಿಂದ ಈ ಕಂಪನಿಯನ್ನು ಮೇಲೆತ್ತೋದು ಭಾರತದ ಮುಂದಿರುವಂತಹ ಅತಿ ದೊಡ್ಡ ಚಾಲೆಂಜ್. ಮಜಗಾಂವ್ ಡಾಕ್ಗೆ ಯುದ್ಧ ನೌಕೆಗಳನ್ನು ಕಟ್ಟೋ ಅಭ್ಯಾಸ ಇದೆ. ಆದರೆ ಕಮರ್ಷಿಯಲ್ ಮಾರುಕಟ್ಟೆಯಲ್ಲಿ ರಿಪೇರಿ ಕೆಲಸಗಳನ್ನು ಮಾಡುವುದು ಒಂದು ಹೊಸ ಅನುಭವ. ಲಾಭದಾಯಕವಾಗಿ ಈ ಕಂಪನಿಯನ್ನು ನಡೆಸುವುದು ಅಷ್ಟು ಈಸಿ ಇಲ್ಲ. ಅದರ ಜೊತೆಗೆ ಚೀನಾ ಸುಮ್ಮನೆ ಕೂರುತ್ತಾ ಖಂಡಿತ ಇಲ್ಲ. ಭಾರತದ ಈ ನಡೆಯಿಂದ ಉರಿದು ಹೋಗಿರುವಂತಹ ಚೀನಾ ಶ್ರೀಲಂಕಾಗೆ ಮತ್ತಷ್ಟು ಆಮಿಷಗಳನ್ನು ಒಡ್ಡಬಹುದು ಅಥವಾ ಬೇರೆ ಸೆಕ್ಟರ್ಗಳಲ್ಲಿ ತನ್ನ ಹಿಡಿತವನ್ನು ಸಾಧಿಸಲು ನೋಡಬಹುದು. ಶ್ರೀಲಂಕಾದ ಒಳಗಿನ ರಾಜಕೀಯ ಮತ್ತು ಅಲ್ಲಿನ ಮುಂದಿನ ಸರ್ಕಾರಗಳು ಈ ಡೀಲ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತವೆ ಅನ್ನೋದು ಕೂಡ ತುಂಬ ಮುಖ್ಯವಾಗುತ್ತೆ. ಒಟ್ಟಿನಲ್ಲಿ ವೀಕ್ಷಕರೇ, ಮಜಗಾಂವ್ ಡಾಕ್ ಮಾಡಿರುವಂತಹ ಈ 249 ಕೋಟಿ ರೂಪಾಯಿಯ ಡೀಲ್ ಕೇವಲ ವ್ಯಾಪಾರವಲ್ಲ, ಇದೊಂದು ಅತ್ಯಂತ ಚತುರತೆಯಿಂದ ಕೂಡಿದಂತಹ ರಾಜತಾಂತ್ರಿಕ ವಿಜಯ. ಅಗ್ಗದ ಬೆಲೆಗೆ ಅತಿದೊಡ್ಡ ಆಸ್ತಿಯನ್ನ ಪಡೆಯುವ ಮೂಲಕ ಭಾರತ ಚೀನಾಗೆ ಶಾಕ್ ಅನ್ನು ನೀಡಿದೆ ಮತ್ತು ತನ್ನ ಆರ್ಥಿಕತೆಯನ್ನ ಬಲಪಡಿಸಿಕೊಂಡಿದೆ. ಇನ್ಮುಂದೆ ಈ ಸಮುದ್ರ ಮಾರ್ಗದಲ್ಲಿ ಯಾರು ಕಿರಿಕ್ ಮಾಡಬೇಕಂದ್ರೂ ಕೂಡ ಭಾರತದ ಅನುಮತಿ ಪಡೆಯಬೇಕಾದ ಅನಿವಾರ್ಯತೆ ಎದುರಾಗಬಹುದು. ಈ ಮೂಲಕ ಭಾರತ ಜಗತ್ತಿಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನು ಕೊಟ್ಟಿದೆ. ಹಿಂದೂ ಮಹಾಸಾಗರದಲ್ಲಿ ಇಂಡಿಯಾ ಬರೀ ಹೆಸರು ಮಾತ್ರವಲ್ಲ, ಅದು ಇಲ್ಲಿನ ಅಸಲಿ ಬಾಸ್.